ಫಸ್ಟ್ ಬಳ್ಳಿ ಯಾವ ಥರ ಬಂದಿದೆಯೋ ಅದನ್ನ ನೀಟಾಗಿ ಹಾಕ್ಕೊಂಬಂದು ಆ ಮೇಲ್ಗಡೆಯಿಂದ ಡಿಸೈನ್ ಹಾಕ್ಕೊಂತ ಹೋಗ್ತಾಯಿದ್ದೀನಿ. ಇದು ಯಾಕಪ್ಪ ಹಿಂಗೆ ಆಗ್ತಿದೆ ಅಂದರೆ ನೆಕ್ಸ್ಟು ಡಿಸೈನು ಹಿಂಗೆ ಕ್ರಾಸಾಗಿ ಇಲ್ಲಿಗೆ ಎಂಡಾದರೆ ಮತ್ತು ಈ ಥರ ಗ್ಯಾಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಹಾಕ್ಕೊಂಡು ಬಂದೆ. ಈಗ ಲಾಸ್ಟಲ್ಲೂ ಅದೇ ಥರನೇ ಹಾಕ್ತಾಯಿದ್ದೀನಿ. ಅಂದರೆ ಅರ್ಥ ಆಯ್ತಾ? ಈ ಡಿಸೈನ್ ಹಾಕಿರ್ತೀನ ಮತ್ತು ಇಲ್ಲಿಂದ ಥ್ರೆಡ್ ಇಲ್ಲಿವರೆಗೂ ಹಾಕ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಬಳ್ಳಿ ಹಾಕಿ ನೆಕ್ಸ್ಟ್ ಇಲ್ಲಿಂದ ಹಿಂಗೆ ಹೋಗಿ ಮತ್ತೆ ಇಲ್ಲಿಗೆ ಹೋಗಿ ಮತ್ತೆ ಇಲ್ಲಿ ಈ ಥರ ರಿವರ್ಸ್ ಹಾಕ್ತಿದ್ದೀನಿ ನಾನು. ಕರು ಶೇಪ್ ಬಂದಾಗ ಏನು ಮಾಡಿ ಒಂದೊಂದು ಬೀಡ್ಸ್ ಹಾಕ್ರಿ, ನೀಟಾಗಿ ಫಿನಿಶಿಂಗ್ ಇರುತ್ತೆ. 2 3 ಹಾಕಕ್ಕೆ ಹೋಗಬೇಡಿ. ಸ್ಟ್ರೈಟ್ ಲೈನ್ ಇದ್ದಾಗ ಮಾತ್ರ ಆ ಥರ 2 ಹಾಕಿದ್ರೆ ನಡೀತೈತೆ. ಬಟ್ ಕರು ಶೇಪ್ ಬಂದಾಗ ಏನು ಮಾಡಿ ಒಂದೊಂದು ಹಾಕಿ. ಆ್ಯಕ್ಚುಲಿ ಎಂಡ್ ಲೈನ್ ಇಲ್ಲಿವರೆಗೂ ಆಗಿದೆ, ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಅದು ನಾವು ಸ್ಟಿಚಿಂಗ್ ಮಾಡೋದಾದರೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆಯವ್ರು ಹೊಲಿಯೋದೇನು ಹೆಂಗೆ ಹೊಲಿತಾರೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿರ್ತೀನಿ. ತೀರಾ ಕಡಿಮೆ ಎಕ್ಸ್ಟ್ರಾ ಹಾಕಿದರೆ ಏನಾಗುತ್ತೆ, ಕಟ್ ಮಾಡಿದಾಗ ಈ ಥ್ರೆಡ್ಡು ಓಪನ್ ಆಗಿಬಿಡುತ್ತಾ, ಆವಾಗ ಬೀಡ್ಸ್ ಎಲ್ಲ ಕಡಿಗೆ ಬಂದುಬಿಡುತ್ತೆ. ನಾವೇ ಎಲ್ಲ ಆಗಿದ್ರೆ ಚೆನ್ನಾಗಿ. ಒಬ್ಬರು ವರ್ಕ್ ಹಾಕೋರು ಒಬ್ಬರು ಸ್ಟಿಚ್ ಮಾಡೋರಾದರೆ ಈ ಥರ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನಾವು ಹೋಗಿ ಅವ್ರಿಗೆ ಹೇಳೋಕ್ಕಾಗಲ್ಲ. ಇವ್ರಿಗೆ ಹೇಳಿದ್ರು ಅವ್ರು ಹೆಂಗೆ ಹೇಳ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆ್ಯಕ್ಚುಲಿ ಇಲ್ಲಿ ಬರ್ಬೇಕಾಗಿತ್ತು ದಡ. ಈ ಡಿಸೈನ್ ನೋಡ್ಕೊಂತ ಈ ಥರ ಹಾಕ್ಬೇಕಾಗುತ್ತೆ. ಇಲ್ಲಿ 2 ಬೀಡ್ಸ್ ಹಾಕ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಫ್ಲವರ್ ಟೈಪ್ ಬರುತ್ತೆ. ಇಲ್ಲಿ 3, ಇಲ್ಲಿಂದ ಕೆಳಗಡೆ 3 ಹಾಕ್ತಾಯಿದ್ದೀನಿ. ಈ ಕುಂತು ವರ್ಕ್ ಹಾಕಿರ್ತೀವಲ್ಲ, ಬ್ಯಾಕ್ ಪೇನ್ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಳಗಿನ ಟೈಮ್ ಎಕ್ಸಸೈಸ್ ಮಾಡಿ ವರ್ಕ್ ಮಾಡ್ತಾಯಿರ್ರಿ, ಬ್ಯಾಕ್ ಪೇನ್ ಬರೋಲ್ಲ. ಇಲ್ಲ ಹಂಗೆ ಹಾಕ್ತೀವಂದರೆ ಸ್ವಲ್ಪ ಪೇಯ್ನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಡೈಲಿ ಆ ಬ್ಯಾಕ್ ಪೇನ್ಗಂತ ಕೆಲವು ಎಕ್ಸಸೈಸ್ ಇರ್ತಾವಲ್ವ, ಅವನ್ನ ಮಾಡ್ತಾನೆ ವರ್ಕ್ ಹಾಕಿ. ಈ ಅಭ್ಯಾಸ ಇರೋಲ್ಲ ಸ್ಟಾರ್ಟಿಂಗ್ ಕಲಿಯೋರಿಗೆ, ಕುತ್ಕೊಂಡು ಹಾಕಿದ್ರೆ ಏನಾಗುತ್ತೆ, ತುಂಬ ಪೇಯ್ನ್ ಬರುತ್ತೆ. ಇದೇ ಥರನೇ ಪ್ರೊಸೀಜರು ರಿಪೀಟ್ ಆಗ್ತಾ ಹೋಗುತ್ತೆ ನೋಡಿ. ಇದು ಇಲ್ಲಿ ಮುಗಿತಲ್ವ, ಈಗ ನೆಕ್ಸ್ಟ್ ಇದು ಇಲ್ಲಿ 2 2 ಹಾಕಿದ್ದೀನಿ, 3 3 ಹಾಕಿದ್ದೀನಿ. ಮೂರು ಲೋಡಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಎಂಡ್ ಲಾಕ್ ಮಾಡ್ತಾ ಇದ್ದೀನಿ ನೋಡಿ.
ಈಗ ನೆಕ್ಸ್ಟ್ ಇಲ್ಲೊಂದು 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 ಅಷ್ಟೆ, ಮತ್ತೆ ಇಲ್ಲಿದೆ. ಇಲ್ಲಿ ನೋಡಿ ಬೀಡ್ಸ್ ವರ್ಕ್ ಹಾಕೋದೆಲ್ಲ ಕಂಪ್ಲೀಟ್ ಆಗಿದೆ. ಈಗ ಜೆರಿ ಥ್ರೆಡ್ಡಿಂದ ಈ ಲೀಫ್ ಡಿಸೈನ್ ಹಾಕಿದ್ದೀನಲ್ಲ, ಇವೆಲ್ಲ ಔಟ್ಲೈನ್ ಹಾಕೊಂಡು ಬರ್ತೀನಿ. ಲೀಫ್ ಡಿಸೈನ್ ಇರೋವಷ್ಟೇ, ಬೇರೆ ಏನು ಹಾಕೋದಿಲ್ಲ. ಮತ್ತು ಇಲ್ಲೊಂದು ಲೀಫ್ 3 ಲೀಫ್ ಒಂದೇ ಹತ್ರ ಬಂದಿದೆ, ಆ ಡಿಸೈನ್ ಹಾಕ್ತಾಯಿದ್ದೀನಿ. ಇದರೊಳಗಡೆ ಲವಂಗ ಸ್ಟಿಚ್ ಹಾಕ್ತಿದ್ದೀನಿ. ಬ್ಲೌಸು ಬ್ಯಾಗ್ ಡಿಸೈನ್ ತೋರಿಸಿದ್ನಲ್ವ ಫ್ರಂಟು ಆ ಡಿಸೈನ್ನೇ ರಿಪೀಟ್ ಮಾಡಿದ್ದೀನಿ ಇಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೋಡಿ, ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ, ಅಷ್ಟು ನೀಟಾಗಿ ಬಂದಿದೆ. ಈಗ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ನೋಡ್ಕೊಂಡಿದ್ದವನಕ್ಕೆ ಪ್ರತಿಯೊಂದು ಲೀಫ್ ಔಟ್ಲೈನ್ ಹಾಕೋಂತ ಬರ್ರಿ. ಶೇಪ್ ಔಟ್ಲೈನ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಹಾಕೋಂತ ಬರ್ರಿ. ಅವಾಗ ಏನಾಗುತ್ತೆ, ಲೀಫ್ ಡಿಸೈನೇ ಬರುತ್ತೆ. ಹಿಂಗೆ ಮೂಲೆ ಹೆಂಗೆ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಮುಂದಕ್ಕೆ ಬರ್ರಿ. ಆ ಕಡೆ ಹೋಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಿದರೆ ಮಾತ್ರ ಇದು ಮೂಲೆ ಬರುತ್ತೆ, ಕಾರ್ನರ್, ಇಲ್ಲಿಂದ ಬರೋದಿಲ್ಲ ನೋಡಿ. ಈ ಥರ ನೋಡಿ, ಚೈನ್ ಹಾಕಿ ಅದರ ಆಪೋಸಿಟ್ಟು ಈ ಕಡೆ ಒಂದು ಚಿಕ್ಕ ಚೈನ್ ಹಾಕ್ಕೊಳ್ಳಿ. ಹಿಂಗೆ ಮುಂದಕ್ಕೆ ಪಾಸ್ ಆದರೆ ಏನಾಗುತ್ತೆ, ಅದು ಎಂಡ್ ಮೂಲೆ ಬರುತ್ತೆ ನೋಡಿ. ಇಲ್ಲಿ ಪ್ರತಿಯೊಂದು ಸಲನೂ ಎಂಡ್ ಲಾಕ್ ಮಾಡಿಬಿಡಿ, ಇಲ್ಲಾಂದರೆ ಫಿನಿಶಿಂಗ್ ನೀಟಾಗಿರೋದಿಲ್ಲ. ಅದಕ್ಕೋಸ್ಕರ ಇಲ್ಲೂ ಅಷ್ಟೆ, ಇದು ಸೇಮ್ ಪ್ರೊಸೀಜರ್ ರಿಪೀಟ್ ಆಗುತ್ತೆ ಅಷ್ಟೆ. ಈ ಥರ ನೋಡ್ಕೊಂಡಿದ್ದಾವನಕ್ಕೆ ಲೀಫ್ ಶೇಪೇ ಬರ್ಬೇಕು ನೋಡಿ. ಇಲ್ಲಿ ಆ್ಯಕ್ಚುಲಿ ಎಂಡ್ ಲಾಕ್ ಮಾಡಿಬಿಡಿ. ಈಗ ಈ ಲೀಫ್ ಹಾಕ್ತಾಯಿದ್ದೀನಿ, ಮತ್ತು ಇಲ್ಲಿ ಹಾಕಿ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಚುಲಿ ಕೆಳಗಡೆ ಒಂದು ಚಿಕ್ಕದು ಮೂರೆ ಲೀಫಿಂದ ಬರುತ್ತೆ ನೋಡಿ. ಲವಂಗ ಸ್ಟಿಚ್ ಹಾಕ್ಬಾರ್ದು ಅಂತ ಹೇಳಿದ್ನಲ್ವ, ಆ ಡಿಸೈನ್ ಬರುತ್ತೆ.
ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿವರೆಗೂ ಹಾಕ್ಕಂತ ಹೋಗಿ ಎಂಡ್ ಲಾಕ್ ಮಾಡಿ. ನೋಡಿರಿ ಈ ಥರ ಬರುತ್ತೆ. ಈಗ ಮತ್ತೆ ಇದು ಲೀಫ್ ಡಿಸೈನ್ ಹಾಕ್ತಾಯಿದ್ದೀನಿ. ಈಗ ಇಲ್ಲಿ ಹಾಕ್ತಾಯಿದ್ದೀನಿ. ಎಲ್ಲ ಸೇಮೇ, ಈಸಿಯಾಗಿ ಹಾಕ್ಬೋದು ನೋಡಿ. ಫಾರ್ವರ್ಡ್ ಆದರೆ ಈಸಿಯಾಗಿ ಮೂವ್ ಮಾಡ್ಕೊಂಡು ಹಾಕ್ಕೊಂಡು ಹೋಗೋದು. ಬ್ಯಾಕ್ವರ್ಡ್ ಬರ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಅಂದರೆ ಫಾಸ್ಟ್ ಆಗಲ್ಲ, ನಿಧಾನಕ್ಕೆ ಹಾಕಂತ ಬಂದರೆ ನೀಟಾಗಿ ಬರುತ್ತೆ. ಏನನ್ನ ಒಂದು ಪ್ರಾಕ್ಟೀಸ್ ಮಾಡಿದ್ರೇ ಬರೋದು. ಪ್ರಾಕ್ಟೀಸ್ ಇಲ್ಲ ಅಂದರೆ ವರ್ಕೇ ಮಾಡೋಕ್ಕಾಗೋದಿಲ್ಲ, ಅಷ್ಟು ಇದಾಗುತ್ತೆ. ಇಲ್ಲೊಂದು ಲೀಫು ಮತ್ತು ಇಲ್ಲೊಂದು ಈ ಥರ ಡಿಸೈನ್ ಇಲ್ಲಿ ರಿಪೀಟ್ ಆಗುತ್ತೆ ನೋಡಿ. ಆ್ಯಕ್ಚುಲಿ ಡಿಸೈನ್ ಎಲ್ಲ ರಿಪೀಟ್ ಆಗೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಪೂರ್ತಿ ಆದಮೇಲೆ ತೋರಿಸ್ತೀನಿ. ಈ ಡಿಸೈನ್ ಇದೇ ಥರನೇ ಎಲ್ಲದಕ್ಕೂ ಹಾಕ್ಬೇಕು. ಅದಕ್ಕೋಸ್ಕರ ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ತೋರಿಸಿದ್ದೀನಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಬೇರೆ ಡಿಸೈನ್ ಸ್ಟಾರ್ಟ್ ಮಾಡ್ತೀನಲ್ವ, ಆವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ.